ಅವನ ಒಡನಾಟದ ಬಗ್ಗೆ ಹೇಳ್ಕೋಬೇಕು ಅಂದರೆ ನಾವಿಬ್ಬರು ಥಿಯೇಟ್ರು ಜೊತೆಲಿ ನಾಟಕಗಳನ್ನ ಮಾಡಿಕೊಂಡು ಬೆಳೆದಂಥವ್ರು ನಾವಿಬ್ಬರು ಒಳ್ಳೆ ಸ್ನೇಹಿತರು. ಆ ಬಾಲ್ಯನ ಫುಲ್ಲು ಎಂಜಾಯ್ ಮಾಡಿದ್ದೀವಿ. ಏನು ಯೌವನ ವ್ಯವಸ್ಥೆಯಲ್ಲಿ ಇದ್ವ ನಾವು ಆ ಟೈಮಲ್ಲಿ ನಾನು ಅವನು ತುಂಬ ಜೊತೆಲೇ ಇದ್ದಂಥವ್ರು, ಜೊತೆಲೇ ಇದ್ದು ಬೆಳೆದಂಥವ್ರು. ಇವತ್ತು ಅವನ್ನ ಮಲಗಿರೋದು ನೋಡ್ತಾ ಇದ್ರೆ ನಮಗೆ ನಿಜವಾಗ್ಲೂ ಆ ದುಃಖನ ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ಭಾಳ ನೋವಾಗ್ತಾ ಇದೆ. ಆ ದೇವರು ಇಷ್ಟು ಬೇಗ ಅವನ್ನ ಕರ್ಕೋಬಾರ್ದಾಗಿತ್ತು. ತುಂಬಾ ನೋವಾಗ್ತದೆ. ನಮ್ಮ ಇಂಡಸ್ಟ್ರಿಗೂ ಭಾಳ ನೋವಾಗಿದೆ. ನಮ್ಮ ಕಿರುತೆರೆ ಆಗಲಿ ಹಿರಿತೆರೆ ಆಗಲಿ ಒಂದು ತುಂಬಲಾರ್ದ ನಷ್ಟ ಅವನು. ಇವತ್ತು ನಾವು ಅವನ್ನ ಕಳ್ಕೊಂಡ್ರು. ಖಂಡಿತ ಇಲ್ಲ, ಅದು ಗೊತ್ತಾಗಿದ್ದೆ ನನಗೆ ಇವತ್ತು. ಆ್ಯಕ್ಚುಲಿ ಹೆಲ್ತ್ ಬಗ್ಗೆ ಏನೋ ಗೊತ್ತಾಗ, ಯಾಕಂದರೆ ಅವನು ಸ್ಟ್ರೆಸ್, ಅವನು ಸೀರಿಯಲ್ ಎಲ್ಲ ಮಾಡ್ತಾ ಇದ್ದ, ಡಯಟ್ ಮಾಡ್ತಾ ಇದ್ದ, ಅದೆಲ್ಲ ಗೊತ್ತಿತ್ತು ನಮಗೆ. ಆಮೇಲೆ ಟೆನ್ಷನ್ ವರ್ಕು ನಾವು ಏನು ಕಾಲ್ ಮಾಡೋಕೆ ಹೋಗ್ತಾ ಇಲ್ಲ ನಡುವೆ. ಅಂದರೆ ಅವ್ನು ಕಾಲ್ ಮಾಡಿದಾಗ ನಾವು ಸೇರ್ತಾ ಇದ್ದೋ ಅಷ್ಟೇ. ಈಗ ನೋಡಿ ಅವನು ಕಾಲ್ ಮಾಡಲ್ಲ ಅನ್ನೋ ಜಾಗಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಇವತ್ತು. ಇಲ್ಲ, ನಾವಿಬ್ರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೋ ನಾವು ಮೊದಲು. ಈಗೇನು ಅಂಥ ಪ್ಲ್ಯಾನ್ ಇರಲಿಲ್ಲ, ನಾವಿಬ್ಬರು ಸ್ನೇಹಿತರಷ್ಟೇ. ನಾವು ಅವನು ಕೇಳ್ತಾ ಇರಲಿಲ್ಲ, ನಾವು ಏನೋ ಅಂದರೆ ಅವ್ನ ಮನ್ಸಿಗೆ ಬರಬೇಕಾಗಿತ್ತು. ಏನೋ ಆ ಥರ ಇದ್ದಿದ್ರೆ ಅವನು ಮಾಡಿದವನು, ಆ ಥರದ್ದೇನೋ ಬಂದಿರಲಿಲ್ಲ. ಅದೇ ನೋವಾಗ್ತಾ ಇರೋದು. ಈಗ ಅವನಿಗೂ ಮಕ್ಕಳಿದ್ದಾರೆ, ಅವ್ರ ಮಿಸ್ಸಸ್ಸು, ಅವ್ರಿಗೆಲ್ಲ ನೋವನ್ನ ಭರಿಸೋ ಶಕ್ತಿ ಆ ದೇವರು ತುಂಬಬೇಕೀಗ ಅವ್ರಿಗೆ. ಅವನು ಇಲ್ದೇ ಇರೋ ಇಲ್ಲ ಅನ್ನೋ ನೋವನ್ನ ಮರೆತು ಧೈರ್ಯವಾಗಿರಬೇಕು ಅನ್ನೋದೇ ನನ್ನ ಆಶಯ, ನಮ್ಮೆಲ್ಲರ ಆಶಯ. ಭಾಳ ನೋವಾಗಿದೆ ಮೇಡಮ್, ಭಾಳ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.